ಹಾಯ್ ಹಲೋಗಳರ ವೆಲ್ಕಮ್ ಬ್ಯಾಕ್ ಟು ದಿ SSLC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಎದು ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ನೋಡಿ, ತುಂಬ ಜನ ಕೇಳ್ತಿದ್ರು ರಿಸಲ್ಟ್ ಪ್ರಕಟಣೆ ಆಯಿತಾ, ಇಲ್ಲ ರಿಸಲ್ಟ್ ಡೇಟ್ ಅನೌನ್ಸ್ಮೆಂಟ್ ಆಯಿತಾ, ಮತ್ತು ಗ್ರೇಸ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತಿದ್ದಾರೆ, ಯಾವ ಸಬ್ಜೆಕ್ಟ್ ಕೊಡ್ತಿದ್ದಾರೆ, ಯಾವ ಸ್ಟೂಡೆಂಟ್ಸ್ ಕೊಡ್ತಿದ್ದಾರೆ ಅಂತ ಕೇಳ್ತಿದ್ರು. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಏನೇ ಒಂದು ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಮೇತ ಸಿಗುತ್ತೆ. ನೀವು ರಿಸಲ್ಟ್ನ ಚೆಕ್ಔಟ್ ಮಾಡ್ಬೋದಾಗಿರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ. ಮೊದಲನೇದಾಗಿ ನಮ್ಮ ಒಂದು ಅಫಿಷಿಯಲ್ ಆಗಿ ಅಂದರೆ ನಮ್ಮ ಒಂದು ಪರೀಕ್ಷೆಯ ಒಂದು ಇಲಾಖೆ ಕಡೆಯಿಂದ ಬಂದಿರುವಂತಹ ಮಾಹಿತಿ ಏನು, ಮತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇವ್ರ ಕಡೆ ಬಂದಿರೋ ಮಾಹಿತಿ ಏನಂದರೆ, ಈಗ ನಮ್ಮ ಒಂದು ಮೌಲ್ಯಮಾಪನ ಬಂದ್ಬಿಟ್ಟು ಇದೇ ತಿಂಗಳು 6ನೇ ತಾರೀಕು ಸ್ಟಾರ್ಟ್ ಆಗಿದೆ. ಜೂನ್ 6ಗೆ ನಿಮ್ಮ ಒಂದು ಮೌಲ್ಯಮಾಪನ ಸ್ಟಾರ್ಟ್ ಆಗಿದ್ದು, ನಾಳೆನೇ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದೆಲ್ಲ ಫೇಕ್. ಯಾಕಂತೇಳಿ ಹೇಳಿ, ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋಕ್ಕೆ ಮಿನಿಮಮ್ ಅದ್ರ ವ್ಯಾಲ್ಯೂಯೇಷನ್ ಟೈಮ್ ಅದ್ರ ಬೇಕಲ್ವಾ. ಒಂದು 2-3 ಡೇಸಲ್ಲಿ ಯಾವ ಥರ ಚೆಕ್ ಮಾಡ್ತಾರೆ, ಆಗಲ್ಲ. ಈಗ ತಾನೇ ಜಸ್ಟ್ 6 ಅಂದರೆ ಜೂನ್ 6ಗೆ ಸ್ಟಾರ್ಟ್ ಆಗಿದ್ದು ನಿಮ್ಮ ವ್ಯಾಲ್ಯೂಯೇಷನ್ನು. ಸ್ವಲ್ಪ ಟೈಮ್ ತೊಂದರೆ. ಬಟ್ ಒಂದು ಡೇಟ್ ಹೇಳ್ಬೋದು, ಎಕ್ಸಾಕ್ಟ್ ಡೇಟ್ ಬಂದರೆ ಎಕ್ಸಾಕ್ಟಾಗಿ ಹೇಳೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ. ಒಂದು ಜೂನ್ 15 ಒಳಗಡೆ ನಿಮ್ಮ ಒಂದು ರಿಸಲ್ಟ್ ಬರುವಂಥ ತುಂಬ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ನೆಕ್ಸ್ಟು ಎಕ್ಸಾಮ್ 3 ಕೂಡ ಬರೆಯೋಕೆ ಹೋಗ್ತೀರಾ. ಅದು ಒಂದು ನಿಮಗೆ ಗುಡ್ ನ್ಯೂಸು. ಎಕ್ಸಾಮ್ 2 ಅಲ್ಲಿ ಯಾರು ಚೆನ್ನಾಗಿ ಮಾಡಿಲ್ಲ ಅಂದರೆ ಎಕ್ಸಾಮ್ 3 ಮಾಡ್ಕೋಬೋದು. ಎಕ್ಸಾಮ್ 3 ಕೂಡ ನಿಮಗೆ ಟೈಮ್ ಸಿಗ್ತದೆ. ಆ ಒಂದು ಟೈಮ್ಗೋಸ್ಕರನೇ ಈಗ ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದಾರೆ ಎಕ್ಸಾಮ್ 2 SSLC ಅವ್ರದ್ದು. ನೀವೇನು ಅಷ್ಟೊಂದು ತಲೆ ಕೆಡಿಸ್ಕೊಬೇಡಿ. ರಿಸಲ್ಟ್ ವ್ಯಾಲ್ಯೂಯೇಷನ್ ಸ್ವಲ್ಪ ಲಿಬರಲ್ ಆಗೇ ಮಾಡ್ತಿದ್ದಾರೆ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳನ್ನ ಪಾಸ್ ಮಾಡಬೇಕನ್ನೋ ಒಂದು ಉದ್ದೇಶ ಇದೆ. ಯಾರು ನಾನು ಸ್ಕೋರ್ ಮಾಡಬೇಕು ಅಂತ ಇದ್ದಾರೆ ಅವ್ರಿಗೊಂದು ಸ್ವಲ್ಪ ಡಿಫಿಕಲ್ಟ್ ಅನ್ನೋದಿದೆ. ನೀವು ಹೆಂಗೆ ಎಷ್ಟು ಮಾರ್ಕ್ಸ್ ಬರ್ದಿರ್ತೀರೋ ಅಷ್ಟೇ ಮಾರ್ಕ್ಸ್ ಕೊಡ್ತಿದ್ದಾರೆ. ಬಟ್ ಯಾರು ಪಾಸ್ ಆಗಬೇಕು ಅನ್ನೋ ಒಂದು ರೇಂಜಲ್ಲಿ ಇದ್ದೀರಾ, ಇಲ್ಲ ನಾನು 5 ಸಬ್ಜೆಕ್ಟ್ ಬರ್ತೀನಿ, ಒಂದು ಸಬ್ಜೆಕ್ಟಲ್ಲಿ ಒಂದು 3-4 ಮಾರ್ಕ್ಸ್ ಬರಬೇಕಂತ ಒಂದು ಯಾರು ಇದ್ದೀರಾ ಆ ಒಂದು ವಿದ್ಯಾರ್ಥಿಗಳಿಗೆ ಎಲ್ಲರೂ ಗುಡ್ ನ್ಯೂಸ್. ನಿಮಗೆ ಪಕ್ಕ ಪಾಸ್ ಆಗೋಂಥ ತುಂಬ ಸಾಧ್ಯತೆ ಇದೆ. 3 ಸಬ್ಜೆಕ್ಟಿಗೆ 10% ಗ್ರೇಸ್ ಮಾರ್ಕ್ಸ್ ಅನ್ನೋ ರೀತಿ ಕೊಡ್ತಾಯಿದ್ದಾರೆ. ಯಾವ ವಿದ್ಯಾರ್ಥಿಗಳು ಪಾಸ್ ಆಗೋ ರೇಂಜಲ್ಲಿದ್ದರೆ ಆ ಒಂದು ವಿದ್ಯಾರ್ಥಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಗ್ತಿದೆ. ಮತ್ತು ಅಫಿಷಿಯಲ್ ಆಗಿ ಈ ಒಂದು ಕ್ವಶನ್ ಮಾರ್ಕ್ಸ್ಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಅನ್ನೋದು ಇನ್ನೂ ಅವ್ರಿಗೆ ಇಲಾಖೆಯಿಂದನೇ ರಿಲೀಸ್ ಆಗಬೇಕು. ಅದು ಇನ್ನೂ ಎಲ್ಲಿ ರಿಲೀಸ್ ಆಗಿಲ್ಲ. ಯಾವ ಒಂದು ಯೂಟ್ಯೂಬ್ ನೋಡಿದ್ರು ಇನ್ನೂ ನಿಮಗೆ ಅಫಿಷಿಯಲ್ ಆಗಿ ಆ ಒಂದು ಸಿಗೋದಿಲ್ಲ. ಬಟ್ ಅದರ 10% ಗ್ರೇಸ್ ಮಾರ್ಕ್ಸ್ ಯಾರಿಗೆ ಅಂದರೆ ಪಾಸ್ ಆಗೋ ಒಂದು ಸ್ಟೇಜಲ್ಲಿ ಇರ್ತೀರ ಆ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಸಿಗುತ್ತೆ. ಮತ್ತು ಯಾವ ವಿದ್ಯಾರ್ಥಿ ನಾನು 5 ಸಬ್ಜೆಕ್ಟ್ ಪಾಸ್ ಆಗಿದ್ದೀನಿ, ಒಂದು ಸಬ್ಜೆಕ್ಟ್ಗೆ 5-6 ಮಾರ್ಕ್ಸ್ ಬೇಕಂದ್ರೂ ಕೂಡ ಹಾಕಿ ಪಾಸ್ ಮಾಡ್ತಾಯಿದ್ದಾರೆ. ಮತ್ತು 3 ಸಬ್ಜೆಕ್ಟ್ಗೆ 2-3 ಮಾರ್ಕ್ಸ್ ಬೇಕಾಗಿತ್ತು ಅಂದರೆ ಅವರು ಕೂಡ ಪಾಸ್ ಮಾಡ್ತಿದ್ದಾರೆ. ಒಟ್ನಲ್ಲಿ 10% ಪಾಸ್ ಆಗೋರಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಗ್ತಾಯಿದೆ. ಯಾರು ಸ್ಕೋರ್ ಮಾಡಬೇಕು ಅಂತ ಇದು ಸೆಕೆಂಡ್ ಎಕ್ಸಾಮ್ ಬರೀತಿದ್ರೆ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಅನ್ನೋದು ಇದೆ. ಇವಾಗಲೇ ಇನ್ನೂ ಏನೇ ಒಂದು ರಿಸಲ್ಟ್ ಅಪ್ಡೇಟ್ ಬಂದರೂ ತಿಳಿಸ್ತೀನಿ ನಿಮಗೆ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿರಿ. ಯಾಕಂದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದು ಇನ್ಫಾರ್ಮೇಟಿವ್ ಆಗಿತ್ತಂದರೆ ರಿಸಲ್ಟ್ ಬಿಟ್ಟ ತಕ್ಷಣ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ಲಿಂಕ್ ಬೇಕಾದ್ರೆ ಸಿಗುತ್ತೆ ಕಮೆಂಟ್ ಬಾಕ್ಸಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಹೊಡೆದಾಗ. ಇಲ್ಲಾಂದರೆ ನಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಹೋಗಿ ಜಾಯ್ನ್ ಆಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರೆಯೋಕೋಬೇಡಿ. ವೀಡಿಯೋ ನೋಡ್ಬಿಟ್ಟು ಆಗೇ ಹೋಗಬೇಡಿ. ಯಾಕಂದರೆ ರಿಸಲ್ಟ್ ಬಿಟ್ಟ ತಕ್ಷಣ ನಿಮಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದರೆ ನಮ್ಮ ಕಡೆಯಿಂದ ಸಿಗುತ್ತೆ. ನಿಮಗೆ ನೋಟಿಫಿಕೇಶನ್ ಸಮೇತ ಸಿಗಬೇಕಂದ್ರೆ ನೋಟಿಫಿಕೇಶನ್ ಆನ್ ಕೂಡ ಮಾಡ್ಕೊಳ್ಳಿ. ಬೆಲ್ ಐಕನ್ ಥರ ಕ್ಲಿಕ್ ಇರುತ್ತೆ, ಕ್ಲಿಕ್ ಮಾಡಿ. ಇಷ್ಟೇ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಗಾಯ್ಸ್. ಲವ್ ಯು, ಟಾಟಾ, ಬಾಯ್.